ಹರಿಪ್ರಸಾದ್ ಆರೋಪ ಮಾಡಿದ್ದಾರೆ. ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹಿಸಿದ್ದಾರೆ. ನಾವು ಬ್ರಿಟಿಷರ ಬೂಟ್ ನೆಕ್ಕಿದವರಲ್ಲ ಅಂತ ಆಕ್ರೋಶಭರಿತರಾಗಿ ಮಾತನಾಡಿದ್ದಾರೆ. ಅಶೋಕ್ ಕಾರ್ನಲ್ಲಿ ನಾಡಬಾಂಬ್ ತಲ್ವಾರ್ ಇತ್ತು ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆರೋಪ ಮಾಡಿದ್ದಾರೆ. ಅಶೋಕ್ ಕಾರಿನಲ್ಲಿ ನಾಡಬಾಂಬ್ ಇತ್ತು, ತಲ್ವಾರ್ ಇತ್ತು ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಆಗಲೇಬೇಕು, ನಾವು ಬ್ರಿಟಿಷರ ಬೂಟ್ ನೆಕ್ಕಿದವರಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಅವರೇನು ಹೇಳಿದ್ರು ಎಲ್ಲ ನೋಡೋಣ ಬನ್ನಿ. ದಾರಿ ತಪ್ಪಿದ ಮಗ ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಹರೀಶು ದಾರಿ ತಪ್ಪಿಸ್ಕೊಂಡು ಕಾಂಗ್ರೆಸ್ ಆಫೀಸ್ ಕಡೆ ಯಾಕೆ ಬಂದ್ರು? ಅಶೋಕನ ಕಾರಲ್ಲಿ ತಲವಾರು, ನಾಡಬಾಂಬು, ಪೆಟ್ರೋಲ್ ಬಾಂಬ್ ಎಲ್ಲ ಇತ್ತು. ಅದನ್ನ ಇವನ್ನೆಲ್ಲ ತನಿಖೆ ಮಾಡಬೇಕು. ಇವ್ರಿಗೆ ಕಾಂಗ್ರೆಸ್ ಆಫೀಸ್ ಮುಂದೆ ಬಂದು ಕಾಂಗ್ರೆಸ್ ಪಕ್ಷದ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಕ್ಕೆ ನಾವೇನು ಬಿಟ್ಬಿಡ್ತೀವೇನೋ? ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರೋರು, ಬ್ರಿಟಿಷರ ಬೂಟ್ ನೆಕ್ಕಿದವರಲ್ಲ ನಾವು. ಆದ್ರಿಂದ ಇವರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಆಗಲಿ, ಕಾಂಗ್ರೆಸ್ ಪಕ್ಷದ ಕಚೇರಿ ಮೇಲೆ ಹಲ್ಲೆ ಮಾಡೋದೇನಾದ್ರೂ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಕಾನೂನು. ನಿನ್ನೆ ಏನು ಘಟನೆ ನಡೆದಿದೆ ನಾನು ಸರಿ ಅಂತ ನಾನು ಹೇಳುವುದಿಲ್ಲ. ಬಟ್ ಬಿಜೆಪಿಯವರು ಹಿಂದೆ ಏನೇನು ನಡೆದಿತ್ತು ಅಂತ ಲೆಕ್ಕ ಇಟ್ಕೊಳ್ಬೇಕು. ಹಿಂದೆ ಎಲ್ಲೆಲ್ಲಿ ರೈಫಲ್ ಸಿಕ್ತು, ಎಲ್ಲೆಲ್ಲಿ ಲಾಠಿ, ಇದು ಕತ್ತಿ, ಲಾಂಗು, ಮಚ್ಚು ಸಿಕ್ತು, ಪೊನ್ನಂಪೇಟೆ ಶಾಲೆ ಪಕ್ಕದಲ್ಲಿ ಏನಾಯ್ತು, ಇವೆಲ್ಲ ಕೂಡ ರೈಫಲ್ಗಳು ಸಿಕ್ಕಿದ್ದು, ಇವೆಲ್ಲ ಕೂಡ ನಿಮ್ದು ಎಲ್ಲ ಹಿಸ್ಟ್ರಿಗಳೆಲ್ಲ ಇದೆ. ನಾನು ಅದೆಲ್ಲ ಕರೆಕ್ಟು ಅಂತ ಹೇಳುದಿಲ್ಲ. ಇಲ್ಲ ಅವ್ನು ಯಾರೋ ಮೊಟ್ಟೆ ಹೊಡೆದು ಕರೆಕ್ಟು ಅಂತ ನಾನು ಹೇಳುದಿಲ್ಲ. ನಾನು ಮೊಟ್ಟೆ ಹೊಡೆದು ಕರೆಕ್ಟು ಅಂತ ನಾವು ಹೇಳುದಿಲ್ಲ. ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ನಮ್ಮ ಹೋಮ್ ಮಿನಿಸ್ಟರ್ ಆಗಲೇ ತಿಳಿಸಿದ್ದಾರೆ. ಯಾರೋ ಒಬ್ಬರ ಮೇಲೆ ಮಾಡುತ್ತದೆ ಇಲ್ಲ, ಪ್ರಜಾಪ್ರಭುತ್ವದ ಹಕ್ಕಿ ಇರ್ತದೆ. ನಿನ್ನೆ ಏನು ಘಟನೆ ನಡೆದಿದೆ ನಾನು ಸರಿ ಅಂತ ನಾನು ಹೇಳುದಿಲ್ಲ. ಬಟ್ ಬಿಜೆಪಿಯವರು ಹಿಂದೆ ಏನೇನು ನಡೆದಿತ್ತು ಅಂತ ಲೆಕ್ಕ ಇಟ್ಕೊಳ್ಬೇಕು. ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಈ ಬಿಕೆ ಹರಿಪ್ರಸಾದ್ ಅವರು ಮಾಡ್ತಿರೋ ಆರೋಪಗಳು ಏನು? ಅವರು ಯಾವಾಗಿನ ವಿಷಯನ ಮಾತನಾಡ್ತಾ ಇದ್ದಾರೆ? ಮತ್ತು ಈಗ ರೀಸೆಂಟ್ಲಿ ನಡೆದಿರ್ತಕ್ಕಂಥ ಘಟನೆ ವಿಚಾರವಾಗಿ ಇಬ್ಬರು ಆರೋಪ ಪ್ರತ್ಯಾರೋಪ ಸಾಕಷ್ಟು ಮಾಡ್ಕೊಳ್ತಾ ಇದ್ದಾರೆ. ಇದರ ನಿಜವಾದ ಒಳತಿರುಳು ಏನು? ಶ್ರೀಲಕ್ಷ್ಮಿ, ನೀಟ್ ಪ್ರಶ್ನೆ ಪತ್ರಿಕೆ ವಿರುದ್ಧದ ಹೋರಾಟ ಇದೀಗ ರಾಜಕೀಯ ಸ್ವರೂಪ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆರೋಪ, ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಆರೋಪ ಅನ್ನೋ ರೀತಿಯಲ್ಲಿ ಜೋರಾಗಿಯ ರಾಜಕೀಯ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಪ್ರಸ್ತಾಪ ಮಾಡಿರುವಂತಹ ವಿಚಾರಗಳೇನಂತಂದು ಹೇಳಿದ್ರೆ, ನಿನ್ನೆ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಪಕ್ಷ ಬಿಜೆಪಿ ಏನು ಬಸ್ ಸಾಕ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಬಸ್ ಚಾಲಕನಿಗೆ ದಾರಿ ತಪ್ಪಿಸಿ ಬೇಕಾಗಿಯೇ ಇಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಕರ್ಕೊಂಡ್ ಬಂದಿದ್ದಾರೆ. ಮೊಟ್ಟೆ ಎಸ್ತಿದ್ದು ನಾವಲ್ಲ, ಮೊಟ್ಟೆ ಬಿಜೆಪಿಯವರು ಎಸ್ತಿದ್ದು, ಹಾಗಾಗಿ ಅದನ್ನು ಹಿಡಿದು ನಾವು ವಾಪಸ್ ಎಸ್ತಿದ್ದೀವಿ ಅನ್ನುವಂಥದ್ರ ಜೊತೆಗೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರ ವಾಹನ ಏನಿದೆ, ಆ ವಾಹನದಲ್ಲೇ ನಾಡಬಾಂಬು ಮತ್ತೆ ತಲವಾರುಗಳೆಲ್ಲವೂ ಇದ್ದು ಇದಕ್ಕೆ ಕುರಿತಾಗಿ ತನಿಖೆ ಆಗ್ಬೇಕು ಅನ್ನೋಂತ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು ಏನಂದ್ರೆ, ಬಿಜೆಪಿ ನಾಯಕರು ಏನು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಮೊಟ್ಟೆ ಎಸ್ತ ಪ್ರಕರಣ ಏನಾಯ್ತು, ಆ ಒಂದು ಮೊಟ್ಟೆ ಎಸ್ತದ ಪ್ರಕರಣದ ವಿಚಾರವಾಗಿ ರಾಜಕೀಯ ನಾಯಕರು ಈಗ ರಾಜಕೀಯದ ನಡುವೆ ಒಂದಷ್ಟು ರೌಡಿಸಮ್, ಮಚ್ಚು, ಲಾಂಗು ಈ ರೀತಿಯದೆಲ್ಲ ಪದ ಬಳಕೆ ಜೋರಾಗಿ ನಡೀತಾ ಇರುವಂತದ್ದು. ಒಂದ್ ರೀತಿಯಲ್ಲಿ ಇವರ ವಿರುದ್ಧ ನಾವು, ನಮ್ಮ ವಿರುದ್ಧ ನೀವು ಅನ್ನೋ ರೀತಿಯಲ್ಲಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ಜೋರಾಗಿ ನಡೀತಾ ಇದೆ. ರೈಟ್, ಥ್ಯಾಂಕ್ ಯು ಹನುಮಂತ್ ಡೀಟೇಲ್ಸ್ಗಾಗಿ.